ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗಿವತ್ತೊಂದು ಇಂಪಾರ್ಟೆಂಟ್ ಹಾಗೆ ಆರೋಗ್ಯಕರವಾದ ಕೆಲವು ಟಿಪ್ಸ್ ಅಂತಲೇ ಕೊಡ್ತೀನಿ ಬನ್ನಿ. ನಾನು ಹಾಗೆ ಹೊಲ್ದತ್ರ ಹೋಗಬೇಕಾದ್ರೆ ನನಗೆ ಈ ಗಿಡ ಕಣ್ಣಿಗೆ ಬಿತ್ತು. ಹಾಗಾಗಿ ಎಲ್ಲರೊಟ್ಟಿಗೆ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಈ ಗಿಡನ ನೆಲನೆಲ್ಲಿ ಅಥವಾ ಭೂ ಅವಲಕ್ಕಿ ಅಂತ ಕರೀತಾರೆ. ಸೊ ಇದು ಎಲ್ಲ ಕಡೆನೂ ಇರುತ್ತೆ, ಹಾಗೆ ಎಲ್ಲರ ಹೊಲದಲ್ಲೂ ಸಹ ಇರುತ್ತೆ. ಕಣ್ಣಿಗೆ ಈಸಿಯಾಗಿ ಬೀಳುವಂತಹ ಗಿಡ ಅಂತಲೇ ಹೇಳ್ಬೋದು. ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಏನೇನು ಉಪಯೋಗ ಆಗುತ್ತೆ, ಹಾಗೆ ಯಾವ್ಯಾವ ವಿಟಮಿನ್ಸ್ ಇದೆ ಅಂತ ಎಲ್ಲ ಹೇಳ್ತೀನಿ. ಮೊದಲಿಗೆ ಇದರಲ್ಲಿ ಸಿ ವಿಟಮಿನ್ಸ್ ಹೆಚ್ಚಾಗಿ ಇದೆ. ಆಮೇಲೆ ಇದನ್ನು ಬೆಳಿಗ್ಗೆ ಎದ್ದು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ನೀರಲ್ಲಿ ಕುದಿಸಿ ಕುಡಿಯೋದ್ರಿಂದ, ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಹೊಟ್ಟೆ ನೋವು, ಅಜೀರ್ಣ, ಸುಸ್ತು ಈ ಥರ ಸಮಸ್ಯೆಗಳಿದ್ದರೆ ಕಂಟ್ರೋಲಿಗೆ ಬರುತ್ತೆ. ಹಾಗೆ ನೆಕ್ಸ್ಟು ಇದನ್ನು ಪೇಸ್ಟ್ ಮಾಡಿಕೊಂಡು ಚರ್ಮಕ್ಕೆ ಹಚ್ಚೋದ್ರಿಂದ ಚರ್ಮ ರೋಗ ಏನಾದ್ರು ಇದ್ದರೆ, ಸ್ಕಿನ್ ಅಲರ್ಜಿ ಇದ್ದರೆ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಅನ್ನೋದಕ್ಕಿಂತ ಗುಣವಾಗುತ್ತೆ, 100% ಗುಣವಾಗುತ್ತೆ. ಆಮೇಲೆ ಈ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ, ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಹಾಗೆ ಶೀತ, ಕೆಮ್ಮು, ಜ್ವರ, ತಲೆನೋವು ಇದಕ್ಕೆಲ್ಲ ಕಷಾಯ ಮಾಡಿ ಸ್ವಲ್ಪ ಹಿಂಗನ್ನು ಬೆರೆಸ್ಕೊಂಡು ಕುಡಿಯೋದ್ರಿಂದ ಕಂಟ್ರೋಲ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಡಯಾಬಿಟಿಸ್, ಶುಗರ್ಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇದನ್ನು ಒಣಗಿಸ್ಬಿಟ್ಟು ನೆರಳಲ್ಲಿ ಪುಡಿ ಮಾಡಿ ಇಟ್ಕೊಂಡು ದಿನ 1 ಲೋಟ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಇನ್ಸುಲಿನ್ ಲೆವೆಲ್ ಕಂಟ್ರೋಲ್ಗೆ ಬರುತ್ತೆ. ಆಮೇಲೆ ತಲೆ ಸುಸ್ತು ಈ ಥರ ಎಲ್ಲ ಶುಗರ್ ಪೇಷಂಟ್ಗಳಿಗೆ ಇದ್ದರೆ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಶುಗರು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ಬೋದು. ಮೇನ್ ಇದು ಶುಗರ್ ಇರೋರಿಗೆ ಒಳ್ಳೆಯ ಒಂದು ಆರೋಗ್ಯಕರವಾದ ಪೌಡರ್ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಮೊಸರು ಜೊತೆಗೆ ಅಥವಾ ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಪಿಂಪಲ್ಸ್ ಆಗ್ಬೋದು, ಪಿಗ್ಮೆಂಟೇಷನ್, ಬಂಗು ಅಂತಾರಲ್ಲ ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಇದು ಮೇಯ್ನು ಎಲ್ಲದಕ್ಕೂ ಇದು ಒಳ್ಳೆ ಆರೋಗ್ಯಕರವಾದ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಹಾಗೆ ಯಾರಿಗಾದರೂ ಈ ಟಿಪ್ಸ್ಗಳು ಇಷ್ಟ ಆದರೆ ಶೇರ್ ಮಾಡಿ, ಬೇರೆಯವರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.